ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಮನಸ್ಸು ಏನು ಹೇಳ್ತದೆಯೋ, ಯಾವುದನ್ನು ಪ್ರೇರೇಪಿಸುತ್ತದೆಯೋ ಅದನ್ನೇ ಮಾಡುವುದಕ್ಕಾಗಿ ನಾವು ಬಯಸುತ್ತೇವೆ ಅಲ್ಲವೇ? ಒಂದು ವೇಳೆ ಆ ಮನಸ್ಸು ಲೋಕವೆಂಬ ಸಿಗ್ನಲ್ಗೆ ಕನೆಕ್ಟ್ ಆದರೆ ಲೋಕದಲ್ಲಿರುವಂಥ ಶರೀರದಾಶೆಗಳು, ಅಪವಿತ್ರತೆ, ಕೆಟ್ಟ ಸ್ನೇಹಗಳು, ಹೀಗೆ ಲೋಕದಲ್ಲಿ ತುಂಬಿರುವಂಥ ಪ್ರತಿಯೊಂದು ವಿಧವಾದಂಥ ಪಾಪದ ಲಕ್ಷಣಗಳು ನಮ್ಮನ್ನು ಪ್ರೇರೇಪಿಸುವುದರಿಂದ ನಾವು ಕೂಡ ಲೋಕದ ವ್ಯಕ್ತಿಯಾಗಿ ನಾವು ಮಾರ್ಪಡುತ್ತೇವೆ ಪ್ರೇರೆ. ಆಗ ನಾವು ಹಾಗೆ ನಡೆದುಕೊಂಡ ಕಾರಣದ ನಿಮಿತ್ತವಾಗಿ ದೇವರಿಗೆ ನಾವು ಅಸಹ್ಯವಾಗಿರುವಂಥ ವ್ಯಕ್ತಿಯಾಗಿ ನಾವು ಕಾಣಿಸಿಕೊಳ್ತೇವೆ ಪ್ರೇರೆ. ಒಂದು ವೇಳೆ ನಮ್ಮ ಮನಸ್ಸು ಯೇಸು ಕ್ರಿಸ್ತನಿಗೆ ಕನೆಕ್ಟ್ ಆದರೆ ಯೇಸು ಕ್ರಿಸ್ತನಲ್ಲಿರುವಂಥ ಒಳ್ಳೆಯ ಗುಣಗಳು, ಒಳ್ಳೆಯ ಸ್ವಭಾವಗಳು ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿರ್ತದೆ ಪ್ರೇರೆ. ಅದುವೇ ಇತರನ್ನ ಪ್ರೀತಿಸುವಂಥದ್ದು, ಇತರ ಮೇಲೆ ಕರುಣೆಯನ್ನು ತೋರುವಂಥದ್ದು, ಇತರನ್ನ ಆಧರಿಸುವಂಥದ್ದು, ಇತರನ್ನ ಕಟ್ಟುವಂಥದ್ದು, ಇಂತಹ ಗುಣಗಳು ನಮ್ಮನ್ನು ಪ್ರೇರೇಪಿಸಿ ಬಲಪಡಿಸುವಂಥದ್ದಾಗಿರುತ್ತದೆ ಪ್ರೇರೆ. ಆದ್ದರಿಂದ ಇದುವರೆಗೂ ನಿಮ್ಮ ಮನಸ್ಸು ಲೋಕಕ್ಕೆ ಕನೆಕ್ಟ್ ಮಾಡಿದ್ರೇನೋ, ಈಗಲಾದರೂ ಯೇಸು ಕ್ರಿಸ್ತನಿಗೆ ಕನೆಕ್ಟ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರೆ ಪ್ರೇರೆ. ಯಾಕಂದರೆ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಲೋಕದಲ್ಲಿರುವ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ ಇವೆಲ್ಲವೂ ಕೂಡ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎಂಬುದಾಗಿ. ಆದ್ದರಿಂದ ಲೋಕದ ಪ್ರಕಾರವಾಗಿ ನಡೆದುಕೊಂಡು ಲೋಕದಲ್ಲಿ ನಾಶವಾಗಿ ಹೋಗದೆ ಯೇಸು ಕ್ರಿಸ್ತನಿಗೆ ನಿಮ್ಮ ಮನಸ್ಸನ್ನು ಕನೆಕ್ಟ್ ಮಾಡಿ ಯೇಸು ಕ್ರಿಸ್ತನಂಥ ಸ್ವಭಾವಗಳನ್ನು ಧರಿಸಿಕೊಂಡು ದೇವರನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ನೀವು ಪ್ರಾರಂಭಿಸಿರಿ ಪ್ರೇರೆ.